ಹಾಗೂ ಚಿಕನ್ ರೈಸ್ ಊಟ ಮಾಡಿದ್ದಂತೆ. ಉಳಿದ ಊಟವನ್ನ ಪಾರ್ಸಲ್ ತಗೊಂಡೋಗಿರ್ತಾನೆ ಆತ. ಅದನ್ನು ವೇಸ್ಟ್ ಮಾಡಿರಲ್ಲ, ಅದನ್ನು ಕೂಡ ಪಾರ್ಸಲ್ ತಗೊಂಡೋಗಿದ್ದ. ಹೋಟೆಲ್ನ ವೇಟರ್ ಕೃಷ್ಣ ಅವರ ಮೊಬೈಲ್ನಿಂದ ಕೊನೆಯ ಕರೆ ಮಾಡಿದ್ದ. ತನ್ನ ಸಹೋದರಿಗೆ ಕೊನೆಯ ಕರೆ ಮಾಡಿದ್ದ ಅನ್ನುವಂಥ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಯಾವ ಫೋನ್ ಬಂದರೂ ಎತ್ತಬೇಡ ಅಂತ ಸಹೋದರಿಗೆ ಹೇಳಿದ್ನಂತೆ. ವೇಟರ್ ಮೊಬೈಲ್ನಿಂದ 1500 ರೂಪಾಯಿ ಫೋನ್ ಪೇ ಕೂಡ ಹಾಕಿಸ್ಕೊಂಡಿದ್ನಂತೆ. ಓಕೆ, ಸಾರಿ, ವೇಟರ್ಗೆ ಹೇಳಿರ್ತಕ್ಕಂಥದ್ದು ಯಾರದೇ ಕಾಲ್ ಬಂದ್ರೂ ರಿಸೀವ್ ಮಾಡಬೇಡ ಅಂತ ವೇಟರ್ಗೆ ಹೇಳಿದ್ದು. ವೇಟರ್ ಫೋನಿಂದ 1500 ರೂಪಾಯಿ ಫೋನ್ ಪೇಯನ್ನು ತಾನು ಹಾಕಿಸ್ಕೊಂಡಿದ್ದ, ದುಡ್ಡು ಹಾಕಿಸ್ಕೊಂಡಿದ್ದ. ಯಾಕೆ ಅಂಥ ಪರಿಸ್ಥಿತಿ ಬಂದಿತ್ತು ಹಾಗಾದ್ರೆ? ಈ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ಈಗ ಆರೋಪ ಮಾಡ್ತಾ ಇರೋ ಹಾಗೆ 60 ಲಕ್ಷ ತಗೊಂಡಿದ್ದೆ ಹೌದಾದ್ರೆ ಯಾಕೆ 1500 ರೂಪಾಯಿ ವೇಟರ್ ಮೊಬೈಲಿಂದ ತಾನು ಫೋನ್ ಪೇ ಹಾಕಿಸ್ಕೊಳ್ಬೇಕಾಗಿರುವಂಥ ಅಗತ್ಯ ಯಾಕೆ ಬಂತು? ಆ ಹಣ ಎಲ್ಲಿ ಹೋಯ್ತು? 60 ಲಕ್ಷ ತಗೊಂಡಿದ್ದೆ ಹೌದಾದ್ರೆ ಆ 60 ಲಕ್ಷ ಹಣ ಎಲ್ಲಿ ಹೋಯ್ತು? ಏನೆಲ್ಲ ನಡೆದಿದೆ ಸಚಿನ್ ಪಾಂಚಾಳ್ ಮತ್ತು ರಾಜು ಕಪ್ನೂರ್ ಗ್ಯಾಂಗ್ ನಡುವೆ? ಏನೆಲ್ಲ ನಡೆದಿದೆ ಹಾಗಾದ್ರೆ? ಹಣದ ವ್ಯವಹಾರ ಯಾವ ಕಾರಣಕ್ಕೋಸ್ಕರ ಆಯ್ತು? ದೃಶ್ಯ ನೀವು ನೋಡ್ತಾ ಇದ್ರ, ಪೇಮೆಂಟ್ ಆಗಿರುವಂತಹ ದೃಶ್ಯ. ರಿಪಬ್ಲಿಕ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳಿದು. 1500 ರೂಪಾಯಿ ಸಚಿನ್ ಪಾಂಚಾಳ್ ಮೊಬೈಲ್ಗೆ ಪೇಮೆಂಟ್ ಆಗಿರುವಂತಹ ದೃಶ್ಯ. ಏನು ಯೋಚನೆ ಮಾಡ್ತಾ ಇದ್ದ ಆ ಹೊತ್ನಲ್ಲಿ ಸಚಿನ್ ಪಾಂಚಾಳ್? ಆಲ್ಮೋಸ್ಟ್ ಡಿಸೈಡ್ ಮಾಡಿದ್ರ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ನಾ, ಅಥವಾ ಇಲ್ಲ ಬದುಕೋ ಹೋಪ್ ಏನಾದರೂ ಇತ್ತಾ, ಅಥವಾ ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಳ್ಳೋ ಯೋಚನೆ ಮಾಡ್ತಾ ಇದ್ರಾ, ಅಥವಾ ಹೆಂಗೆ ಪರಿಹರಿಸೋದು ಈ ಸಮಸ್ಯೆನ ಅಂತ ಯೋಚನೆ ಮಾಡ್ತಾ ಇದ್ರಾ? ಹೇಳಕ್ಕಾಗಲ್ಲ, ಏನೇನು ನಡೀತು ಅಂತ ಹೇಳಕ್ಕಾಗಲ್ಲ. ತನಿಖೆಯ ನಂತರ ಅಷ್ಟೇ ಎಲ್ಲ ಮಾಹಿತಿಗಳು ಹೊರಬರಬೇಕಾಗತ್ತೆ. ಇಡೀ ಮರ್ಡರ್ ಚಕ್ರ ವ್ಯೂಹವನ್ನ ಬಯಲಿಗೆಳೆದಿದ್ದೆ ವೀಕ್ಷಕರೇ ನಿಮ್ಮ ರಿಪಬ್ಲಿಕ್. ಸಚಿನ್ ಆತ್ಮಹತ್ಯೆ ಹಿಂದೆ ಸಾಕಷ್ಟು ಕಾಣದ ಕೈಗಳಿವೆ, ಸಾಕಷ್ಟು ಇದರ ಹಿಂದೆ ಒಂದು ವ್ಯೂಹನೇ ಇದೆ ಅನ್ನೋದನ್ನ ಮತ್ತೆ ಮತ್ತೆ ಮೊದಲ ಬಾರಿಗೆ ಹೇಳಿದ್ದು ರಿಪಬ್ಲಿಕ್ ಕನ್ನಡ. ಈಗ ಆ ಕುರಿತಾದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಚಿನ್ ಬದುಕಿನ ಕೊನೆಯ ಕ್ಷಣದ ದೃಶ್ಯಗಳನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ. ಒಂದು ದಿನದ ಹಿಂದಿನ ದೃಶ್ಯಗಳು. ಅನಂತರ ಆತ ಪತ್ತೆ ಆಗಿಲ್ಲ, ಆತ ಏನಾದ ಅನ್ನುವಂಥದ್ದು ಬೇರೆ ಯಾರಿಗೂ ಗೊತ್ತಾಗಿಲ್ಲ. ಡಿಸೆಂಬರ್ 26ನೇ ತಾರೀಕೇನೆ ಆತನ ಶವ ರೈಲ್ವೆ ಹಳಿ ಮೇಲೆ ಸಿಗತ್ತೆ. ಅನಂತರವೇ ಗೊತ್ತಾಗತ್ತೆ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ. ತನ್ನ ಸಹೋದರಿಗೆ ಡಿಸೆಂಬರ್ 24ನೇ ತಾರೀಕು ಸಾಯಂಕಾಲ ಆ ಹೋಟೆಲ್ಗೆ ಬಂದಾಗ ಬಾರ್ನ ವೇಟರ್ ಏನಿದ್ದಾನೆ ಆತನ ಮೊಬೈಲ್ ಮೂಲಕ ಸಹೋದರಿಗೆ ಕರೆ ಮಾಡ್ತಾನೆ ಸಚಿನ್ ಪಾಂಚಾಳ್. ನೋಡಿ, ಬಿಲ್ ಪೇ ಮಾಡ್ತಾ ಇರುವಂತದ್ದು. ರೈಟ್, ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಹಾಗೂ ಕಲಬುರಗಿಯಿಂದ ಓಂ ಪ್ರಕಾಶ್ ಮುನ್ನೂರ್ ಇಬ್ರು ಕೂಡ ಕನೆಕ್ಟ್ ಆಗಿದ್ದಾರೆ. ಫಸ್ಟ್ ಬೀದರ್ಗೆ ಹೋಗೋಣ. ಮಲ್ಲಿಕಾರ್ಜುನ ಮರಕಲೆ, ಅಲ್ಲಿ 8:46ಕ್ಕೆ ಆತ ಬಾರ್ನಿಂದ ವಾಪಸ್ ಹೋಗಿರುವಂತದ್ದು, ಬಾರ್ಗೆ ಬಂದಿದ್ದು, ಅನಂತರ ಅಲ್ಲಿ ಫೋನ್ ಕಾಲ್ ಮಾಡಿದ್ದು, ಎಲ್ಲ ದೃಶ್ಯಗಳು ಲಭ್ಯ ಆಗಿದೆ ಅಂತ. ಅನಂತರ ಯಾರನ್ನಾದ್ರೂ ಸಂಪರ್ಕ ಮಾಡಿದ್ನ ಸಚಿನ್ ಪಾಂಚಾಳ್? ಸಹೋದರಿಗೆ ಕಾಲ್ ಮಾಡಿದಾಗ ಏನು ಹೇಳಿದ್ನಂತೆ? ಅವ್ರ ಕುಟುಂಬಸ್ಥರು ಏನ್ ಹೇಳ್ತಾರೆ? ಯಾವಾಗ ಆತ ಕಾಣೆ ಆಗ್ತಾನೆ? ಆತನ ಮನಸ್ಸಿನಲ್ಲಿ ಈ ತರ ಏನಾದ್ರು ಯೋಚನೆಗಳಿತ್ತ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು? ಆತ ತನ್ನ ಕುಟುಂಬಸ್ಥರಿಗೆ ಯಾರಿಗಾದ್ರೂ ಹೇಳಿದ್ನಾ, ಇಲ್ಲ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಈ ತರ ಏನಾದ್ರು ಹೇಳಿದ್ನಾ, ಅಥವಾ ಇಲ್ಲ ಈ ಸಮಸ್ಯೆನ ಎದುರಿಸ್ತೀನಿ ಅಂತ ಹೇಳಿದ್ನಾ? ಏನೆಲ್ಲ ನಡೆದಿರಬಹುದು ಮಲ್ಲಿಕಾರ್ಜುನ್ ಮರಕಲೆ? ಹೌದು ಶ್ರೀಲಕ್ಷ್ಮಿ, ನಿಜಕ್ಕೂ ಈಗಾಗಲೇ ಗುತ್ತಿಗೆದಾರ ಸಚಿನ್ ಸಾವು ಪ್ರಕರಣ ಕುರಿತು ರಿಪಬ್ಲಿಕ್ ಕನ್ನಡದಲ್ಲಿ ಮೊದಲನೇದಾಗಿ ಇಂಚಿಂಚು ಮಾಹಿತಿ ಅಂತ ಹೇಳ್ಬೋದು. 24 ಅಂದ್ರೆ ಡಿಸೆಂಬರ್ 24ರಂದು ಸಂಜೆ 6:30 ಸುಮಾರಿಗೆ ಆತ ನನ್ನ ಬೀದರ್ ನಗರದ ರಾಯಲ್ ಹೆರಿಟೇಜ್ ಹೋಟೆಲ್ಗೆ ಬರ್ತಾನ. ಆ ಹೋಟೆಲ್ ಬಂದ ಸಂದರ್ಭದಲ್ಲಿ ಅಲ್ಲಿ ಊಟ ಮಾಡ್ತಾನ. ಊಟ ಮಾಡಿದ ನಂತರ ಏನು ಈಗಾಗಲೇ ಹೋಟೆಲ್ನ ವೇಟರ್ ಕೃಷ್ಣ ಇದ್ದಾನ, ಅವ್ರ ಮೊಬೈಲ್ ತಗೊಂಡು ಅವ್ರ ಸಹೋದರಿ ಕೂಡ ಮಾತಾಡ್ತಾರ. ಆ ಸಹೋದರಿಗೆ ಮಾತಾಡೋ ಸಂದರ್ಭದಲ್ಲಿ ನಾನು ಸರಿಯಾಗಿದ್ದೀನಿ, ನಾನು ನಾಳೆ ಬರ್ತೀನಿ ಊರಿಗೆ, ನಾನು ಚೆನ್ನಾಗಿದ್ದೀನಿ ಅಂತೇಳಿ ಸಾಕಷ್ಟು ಭರವಸೆ ಮಾತನ್ನ ಕೃಷ್ಣ ಆಡ್ತಾನ. ಅದೇ ರೀತಿ ಏನು ಊಟ ಮಾಡಿದ ನಂತರ ಆತನ ಹತ್ರ ದುಡ್ಡು ಕೂಡ ಇರಲ್ಲ. 1,500 ರೂಪಾಯಿ ಏನದಂದ್ರೆ ಆ ಸುರೇಖಾ ಅವರ ಹಸ್ಬೆಂಡ್ ಮೋಹನ್ ಏನದಂದ್ರೆ ಫೋನ್ ಪೇ ಮೂಲಕ ಈತನಿಗೆ ಹಾಕ್ತಾರ. ಆ ಫೋನ್ ಪೇ ಅಂದ್ರೆ ಈಗಾಗಲೇ ಆತನ ಫೋನ್ ಸುಮಾರು ಅರ್ಧ ತಾಸು ಏನದಂದ್ರೆ ಈತ ಏನ್ ಸಚಿನ್ ಪಾಂಚಾಳ್ ಯೂಸ್ ಮಾಡ್ತಾನ. ಸುಮಾರು ಕಾಲ್ಗಳನ್ನ ಮಾಡಿದಾರ, ಯಾರಿಗೆ ಕಾಲ್ ಮಾಡಿದಾರ, ಏನ್ ಮಾತಾಡಿದಾರ ಎಂಬುದು ಇನ್ನೂ ಕೂಡ ತನಿಖೆಯಿಂದಲೇ ಬಹಿರಂಗ ಆಗ್ಬೇಕು. ಆದ್ರೆ ಕುಟುಂಬಸ್ಥರಿಗೆ ಮಾತಾಡೋ ಸಂದರ್ಭದಲ್ಲಿ ನಾನು ಊರಿಗೆ ಬರ್ತೀನಿ, ನಾ ಚೆನ್ನಾಗಿದ್ದೀನಿ ಎಂಬುದು ಭರವಸೆ
ಎಲ್ಲೋ ಒಂದ್ ಕಡೆ ಕೊಟ್ಟನ ಅಂತ ಹೇಳ್ಬೋದು. ಮತ್ತು ಕೊನೆ ಹೋಗೋ ಹೊತ್ತಿಗೆ ಏನು ಉಳಿದಂತ ಊಟ ಪಾರ್ಸಲ್ ಮಾಡ್ಕೊಂಡು ಹೋಗೋ ಹೊತ್ತಿಗೆ ಆ ವೇಟರ್ ಯಾರದೇ ಕಾಲ್ ಬಂದ್ರೆ ಏನದೊಂದು ಟೋಟಲ್ ರಿಸೀವ್ ಮಾಡಬೇಡ ಅಂತ ಹೇಳಿ ಆ ಮಾತು ಅಂದ್ರೆ ಆ ಮಾತು ಕೂಡ ಏನೋ ಕಿವಿ ಮಾತು ಕೂಡ ಹೇಳೋಗ್ತಾರ. ಅದ್ರ ಮರುದಿವ್ಸ 25 ಬೆಳಿಗ್ಗೆ ಅವ್ರ ಸಹೋದರಿ ಏನದಂದ್ರೆ ಅದೇ ನಂಬರ್ ಕಾಲ್ ಮಾಡ್ತಾರ. ಕಾಲ್ ಮಾಡಿ ನಮ್ದು ನೀವು ಯಾರು, ನಿಮ್ಮ ಫೋನಿಂದ ನಾವು ಫೋನ್ ಬಂತು, ನಮ್ದು ಸಚಿನ್ ಎಲ್ಲಿ ಅಂತ ಹೇಳಿ ಈ ರೀತಿ ಏನದ ಅಂದ್ರೆ ಅವ್ರ ಸಹೋದರಿಯರು ಆ ಒಂದು ವೇಟರ್ ಕೇಳಿನಾಗ ನಾ ಹಿಂಗ್ ಹೋಟೆಲಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಡ್ತಾರ. ಅದೇ ಒಂದು 24ರಂದು ಏನ್ ಈಗಾಗಲೇ ಸಚಿನ್ ಅವ್ರ ಕುಟುಂಬಸ್ಥರಿಗೆ ಮಾತಾಡಿದ ಕೊನೆಯ ಕಾಲ್ ಅಂತ ಹೇಳ್ಬೋದು. ಮರುದಿವ್ಸ ಅವ್ರು ಕಾಲ್ ಮಾಡ್ತಾರೆ. ಅಂದ್ರೆ 24 ರಾತ್ರಿನೇ ಎಲ್ಲೋ ಒಂದ್ ಕಡೆ ಡೆತ್ ನೋಟ್ ಬರ್ದು 25ರಂದು ಡೆತ್ ನೋಟ್ ಏನದಂದ್ರೆ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿ ಆತ ಏನದಂದ್ರೆ ಕಣ್ಮರೆ ಆಗ್ತಾನ. ಆ ಒಂದು 25ರ ಬೆಳಗ್ಗೆಯಿಂದಲೇ ಅವ್ರ ಕುಟುಂಬಸ್ಥರು ಆತನಿಗೆ ಹುಡುಕಾಟ ಮಾಡ್ತಾರ ಅಂತ ಹೇಳ್ಬೋದು. ಹೀಗಾಗಿ ಪ್ರತಿಯೊಂದು ಈಗಾಗಲೇ ಆ ಹೋಟೆಲ್ನ CC ಕ್ಯಾಮ್ರಾದಲ್ಲಿ ಪ್ರತಿಯೊಂದು ಆತ 6:27 ಒಳಗಡೆ ಬರ್ತಾನ. 7-8 ಮಲ್ಲಿಕಾರ್ಜುನ್ ಮರಕಲೆ, ಈ CCTV ಫುಟೇಜಸ್ ಏನ್ ಸಿಕ್ಕಿದೆಯಲ್ಲ, ಇದು ತನಿಖೆಗೆ ಯಾವ್ದಾದ್ರು ಹೊಸ ದಿಕ್ಕನ್ನ ಕೊಡುತ್ತಾ? ತನಿಖೆಗೆ ಹೇಗೆ ಸಹಕಾರಿ ಆಗ್ಬೋದು? ಅಥವಾ ಯಾವ್ದಾದ್ರು ಟರ್ನ್ಸ್ ಅಂಡ್ ಟ್ವಿಸ್ಟ್ ಇದ್ರ ಮೂಲಕ ಉಂಟಾಗುತ್ತಾ? ತನಿಖೆ ಮೇಲೆ ಏನ್ ಪರಿಣಾಮ ಉಂಟಾಗ್ಬೋದು? ಹೌದು ಶ್ರೀಲಕ್ಷ್ಮಿ, ನಿಜಕ್ಕೂ ಈಗಾಗಲೇ ಪೊಲೀಸರು ಸಾಕಷ್ಟೊಂದು ತನಿಖೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರ ಕೂಡ ಈ ಒಂದು ಕೇಸು COD ಹಸ್ತಾಂತರ ಮಾಡಿದೆ. ನಗರದ ಹೃದಯ ಭಾಗದಲ್ಲಿದ್ದಂಥ ರಾಯಲ್ ಹೆರಿಟೇಜ್ ಹೋಟೆಲ್ ಇಂದ 8:46ಕ್ಕೆ ಆತ ಹೊರ ಬರ್ತಾನ. ಹೊರ ಬಂದ ನಂತರ ಎಲ್ಲಿ ಹೋದನು, ನಗರದ CCTVಗಳನ್ನ ಚೆಕ್ ಮಾಡಿನಾಗ ಪೊಲೀಸರಿಗೆ ಎಲ್ಲೋ ಒಂದ್ ಕಡೆ ತನಿಖೆಗೆ ಸಹಕಾರ ಆಗ್ಬೋದು. ಅಂದ್ರೆ ಆತ 24, 25 2 ದಿನಗಳ ಕಾಲ ಬೀದರಲ್ಲೇ ಉಳಿದನ. 26 ತಾರೀಕಿಗೆ ಆತನ ಶವ ಕರ್ನಾಟಕ ಕಾಲೇಜ್ ಹತ್ರ ಇದ್ದಂತ ರೈಲ್ವೆ ಹಳಿ ಹತ್ರ ಸಿಗ್ತದ. ಹೀಗಾಗಿ ಪೊಲೀಸರಿಗೆ ಈ ಒಂದು CCTV ಸೇರಿದಂತೆ ಏನಂದ್ರೆ ಈ CCTV ಫುಟೇಜ್ ಸಾಕಷ್ಟು ಸಹಕಾರಿ ಆಗ್ಬೋದು. ಇದರ ನಂತರ ಬೇರೆ ನಗರದ ವಿವಿಧ CC ಕ್ಯಾಮ್ರಾಗಳಲ್ಲಿ ವಿವಿಧ ಹೋಟೆಲ್ ಲಾಡ್ಜ್ಗಳಲ್ಲಿ ಚೆಕ್ ಮಾಡಿನಾಗ ಪ್ರತಿಯೊಂದು ತನಿಖೆ ಅಂದ್ರೆ ಟೋಟಲಿ ತನಿಖೆಗೆ ಸಹಕಾರಿ ಆಗ್ಬೋದು ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಮಲ್ಲಿಕಾರ್ಜುನ್ ಮರಕಲೆ. ಹಾಗೇನೆ ಕಲಬುರಗಿಯಿಂದ ನಮ್ಮ ಜೊತೆ ಓಂ ಪ್ರಕಾಶ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಮಾಡುತ್ತೆ ಅಂತ ನಾಳೆ ಬಂದು ಮುತ್ತಿಗೆ ಹಾಕ್ತಿವಿ ಖರ್ಗೆ ಅವರ ನಿವಾಸಕ್ಕೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ತನಗೇನು ಸಂಬಂಧನೇ ಇಲ್ಲ, ನನ್ನ ಹೆಸರು ಸೂಸೈಡ್ ನೋಟಲ್ಲಿ ಇಲ್ಲ ಅಂತ ತಮ್ಮನ್ನ ತಾವು ರಕ್ಷಣಾತ್ಮಕವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಕಲಬುರಗಿನಲ್ಲಿ ಪರಿಸ್ಥಿತಿ ಏನಿದೆ, ಏನೆಲ್ಲ ಆಗಬಹುದು ನಾಳೆ? ಶ್ರೀಲಕ್ಷ್ಮಿ, ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಡೇ 1 ಇಂದ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಸುದ್ದಿಯನ್ನ ಬಿತ್ತರ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಅನ್ನ ಕೂಡ ಬ್ರೇಕ್ ಅನ್ನ ಮಾಡ್ತಾ ಇರುವಂತದ್ದು. ಇವತ್ತು ಕೂಡ ಬೀದರ್ನಿಂದ ಏನು ಆತನ ಕೊನೆ ಕ್ಷಣದ CCTV ದೃಶ್ಯಗಳನ್ನ ಏನು ಬ್ರೇಕ್ ಮಾಡಿರುವಂತದ್ದು. ಅದಲ್ಲದೆ ಕಲಬುರಗಿಯಲ್ಲಿ ಆತನ ಮನೆ ಏನಿತ್ತು, ಮನೆಯಿಂದ ಅವರ ಸಹೋದರಿ ಸುರೇಖಾ ಅವರು ಹೇಳಿರುವಂತೆ ಬೇರೆಯವರು ಸಾಮಾನು ತೆಗೆದುಕೊಂಡು ಹೋಗಿರುವಂತ ಮೊದಲ ದೃಶ್ಯಗಳು ಈ ಕೂಡ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿರುವಂತದ್ದು. ಅಂದ್ರೆ ಆತ ಉಳಿದಿರುವಂತ ಮನೆಯಿಂದ ಗ್ರೌಂಡ್ ರಿಪೋರ್ಟ್ ಮಾಡಿ ಆತ ಯಾವತ್ತು ಆ ಮನೆಯನ್ನ ಖಾಲಿ ಮಾಡಿದ್ದ, ಆ ಮನೆಯಲ್ಲಿದ್ದಂತ ವಸ್ತುಗಳು ಯಾರೆಲ್ಲ ತೆಗೆದುಕೊಂಡು ಹೋಗಿದ್ರು ಅನ್ನುವಂಥದ್ದು ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಬ್ರೇಕ್ ಮಾಡ್ಕೊಂಡು ಫಾಲೋ ಅಪ್ ಮಾಡ್ತಾ ಬರ್ತಾ ಇರುವಂತದ್ದು. ಇನ್ನು ಈ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶನಿವಾರ ಕಲಬುರಗಿಯಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಕರೆ ನೀಡಿರುವಂತದ್ದು. ಕಲಬುರಗಿಯ ಜಗತ್ ವೃತ್ತದಿಂದ ನೇರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆವರೆಗೂ ಕೂಡ ತೆರಳಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೋರಾಟದ ರೂಪುರೇಷೆಯನ್ನು ಸಿದ್ಧಪಡಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಬಿಜೆಪಿ ಅವರು ಒಂದು ರೂಟ್ ಮ್ಯಾಪ್ ಅನ್ನ ರೆಡಿ ಮಾಡಿರುವಂತದ್ದು. ಇಲ್ಲಿ ಅಂದ್ರೆ ಕಲಬುರಗಿ ಜಿಲ್ಲೆ ಮತ್ತೆ ಬೀದರ್, ಯಾದಗಿರಿಯಿಂದ ಸುಮಾರು 10 ರಿಂದ 15 ಸಾವಿರ ಕಾರ್ಯಕರ್ತರು ಮತ್ತೆ ಎಲ್ಲ ಮುಖಂಡರನ್ನ ಕರೆಸಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ಸೂಚನೆಯನ್ನ ನೀಡಿ, ಅದಾದ ಬಳಿಕ ಪೊಲೀಸರು ಒಂದು ವೇಳೆ ಏನಾದರೂ ನಡು ದಾರಿಯಲ್ಲೇ ತಡೆದ್ರೆ ಅದಕ್ಕೆ ಪರ್ಯಾಯವಾದಂತಹ ರೂಟ್ ಮ್ಯಾಪ್ ಅನ್ನ ಕೂಡ ರಚಿಸಿಕೊಂಡು ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ತೆರಳಿ ಅಲ್ಲಿ ಮುತ್ತಿಗೆ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ರೂಟ್ ಮ್ಯಾಪ್ ರೆಡಿ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಕಲಬುರಗಿಯ ಜಗತ್ ವೃತ್ತದಿಂದ ತೆರಳ್ತಾ ಇರುವಂತಹ ಸಂದರ್ಭದಲ್ಲೇ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ವೇಳೆ ಪೊಲೀಸರು ತಡೆದ್ರೆ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಬರಬೇಕಾದಂತ ಬೇರೆ ಬೇರೆ 4-5 ರೂಟ್ ಏನಿದೆ ಆ ಕಡೆಯಿಂದಲೂ ಕೂಡ ಕೆಲವೊಂದಷ್ಟು ಹೋರಾಟಗಾರರು ಅಂದ್ರೆ ಸ್ಥಳೀಯ ಮುಖಂಡರು ಅವರೆಲ್ಲರೂ ಕೂಡ ಬಂದು ಮುತ್ತಿಗೆ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಏನೋ ಆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಮತ್ತೊಂದು ಕಡೆ ಇಷ್ಟೆಲ್ಲ ಬಿಜೆಪಿಯ ಹೋರಾಟ, ಹಾರಾಟ, ಚೀರಾಟಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಬಗ್ತಾ ಇಲ್ಲ. ಇವ್ರು ಏನ್ ಮಾಡಿದ್ರು ಕೂಡ ಎಲ್ಲದಕ್ಕೂ ಕೂಡ ಅವರು ಪ್ರತ್ಯುತ್ತರ ಕೂಡ
ನೀಡೋದಕ್ಕೆ ಮುಂದಾಗಿರುವಂಥದ್ದು. ಇವತ್ತು ಬೆಳಗ್ಗೆ ಅಷ್ಟೇ ಬಿಜೆಪಿ ಅವರು ಪೋಸ್ಟರ್ ವಾರಲ್ಲೂ ಕೂಡ ಏನು ಪ್ರಿಯಾಂಕ್ ಖರ್ಗೆಯನ್ನ ನಿಜಾಮರು ಮತ್ತೆ ರಜಾಕಾರರು ಅತ್ಯಂತ ಕ್ರೂರವಾಗಿ ಯಾವ ರೀತಿಯಾಗಿ ಹಿಂಸಿಸ್ತಾ ಇದ್ರು, ಆ ರೀತಿಯಾಗಿ ಇವರಿಬ್ರು ಕೂಡ ಹಿಂಸಿಸ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಪೋಸ್ಟರ್ ವಾರ್ ಕೂಡ ಬಿಡುಗಡೆ ಮಾಡಿರುವಂಥದ್ದು. ಈ ರೀತಿಯಾಗಿ ಬಿಜೆಪಿ ನಿರಂತರವಾಗಿ ಪ್ರಿಯಾಂಕ್ ಖರ್ಗೆ ಮೇಲೆ ದಾಳಿ ಮಾಡ್ತಾ ಇರುವಂಥದ್ದು, ವಾಕ್ಸಮರ ನಡೆಸ್ತಾ ಇರುವಂಥದ್ದು, ಮತ್ತೆ ಹೋರಾಟದ ರೂಪರೇಷೆ ಕೂಡ ಸಿದ್ಧಪಡಿಸ್ತಾ ಇರುವಂಥದ್ದು. ಆದ್ರೆ ಪ್ರಿಯಾಂಕ್ ಖರ್ಗೆ ಇದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಬಿಜೆಪಿ ಅವರಿಗೆ ವಾಪಸ್ ತಿರುಗೇಟು ಕೂಡ ಕೊಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಹಾಗಾಗಿ ನಾಡಿದ್ದು ಅಂದ್ರೆ ಶನಿವಾರದ ಕಲಬುರಗಿಯ ಹೋರಾಟ ಬಹಳ ಪ್ರಮುಖ ಪಾತ್ರ ಕೂಡ ಪಡಿತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ಮುನ್ನೂರ್. ಹಾಗೇನೆ ಮಲ್ಲಿಕಾರ್ಜುನ್ ಮರಕಲೆ, ಬೀದರ್ ಅಲ್ಲಿ ಸಚಿನ್ ಪಾಂಚಾಲ್ ಅವರ ಊರು, ಅಲ್ಲಿ ಜನ ಏನ್ ಹೇಳ್ತಾರೆ, ಇಡೀ ಘಟನೆಯ ಬಗ್ಗೆ ಜನಾಭಿಪ್ರಾಯ ಏನಿದೆ, ಜೊತೆಗೆ ಅವರ ಹಿತೈಷಿಗಳು, ಅವರ ಸಂಪರ್ಕದಲ್ಲಿರುವಂತವರು, ಪರಿಚಿತರು ಬೇಕಾದಷ್ಟು ಜನ ಇರ್ತಾರಲ್ಲಿ, ಅವರೆಲ್ಲ ಏನ್ ಹೇಳ್ತಾರೆ, ಸಚಿನ್ ಪಾಂಚಾಲ್ ಯಾವ ತರದ ವ್ಯಕ್ತಿ ಆಗಿದ್ದ, ಏನ ಆತನ ಹಿನ್ನೆಲೆ, ಅಲ್ಲಿ ಮಾತು ಏನಿದೆ ಸಚಿನ್ ಬಗ್ಗೆ ಮತ್ತು ಇಡೀ ಪ್ರಕರಣದ ಬಗ್ಗೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಸಚಿನ್ ಪಾಂಚಾಳ್ ಡಿಸೆಂಬರ್ 24ನೇ ತಾರೀಕು ಒಂದು ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ಬಾರ್ಗೆ ಹೋಗಿ ಅಲ್ಲಿ 2 ಗಂಟೆ ಸಮಯ ಕಳೆಯುವಂಥದ್ದು. ಬಿಯರ್ ಆರ್ಡರ್ ಮಾಡ್ತಾರೆ, ಹಾಗೆಯೇ ಚಿಕನ್ ರೈಸ್ ಆರ್ಡರ್ ಮಾಡ್ತಾರೆ. ಆನಂತರ ಬಿಲ್ ಪೇ ಮಾಡಿ ಹೊರಗಡೆ ಬರ್ತಾರೆ. ಏನಿತ್ತು ಸಚಿನ್ ಪಾಂಚಾಳ್ ಮನಸ್ಥಿತಿ, ಆತ್ಮಹತ್ಯೆ ಮುನ್ನಾ ದಿನ ಏನಿತ್ತು ಪರಿಸ್ಥಿತಿ ಅನ್ನುವಂಥದ್ದು. ಜೊತೆಗೆ ಅಲ್ಲಿ ವೇಟರ್ ಒಬ್ರನ್ನ ಮಾತನಾಡಿಸ್ತಾರೆ, ಅವರ ಫೋನಿಂದ ಇವರ ಕುಟುಂಬಸ್ಥರಿಗೆ ಕರೆ ಮಾಡ್ತಾರೆ. ಹಾಗೇನೆ ವೇಟರ್ ಫೋನಿಂದ ₹1500 ಫೋನ್ ಪೇ ಹಾಕಿಸಿಕೊಳ್ತಾರೆ. ಗುತ್ತಿಗೆದಾರ ಸಚಿನ್ ಸಾವು ಪ್ರಕರಣ ಕುರಿತು ರಿಪಬ್ಲಿಕ್ ಕನ್ನಡದಲ್ಲಿ ಇಂಚ್ ಇನ್ಸೈಡ್ ಸ್ಟೋರಿ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸಚಿನ್ ಆತ್ಮಹತ್ಯೆಗೂ ಮುನ್ನ ಎಲ್ಲಿ ಬಂದಿನೋ, ಏನು ಮಾಡಿನೋ ಅಂತ ಹೇಳಿ ಪ್ರತಿಯೊಂದು ಮಾಹಿತಿ CCTV ಫುಟೇಜ್ ಸಮೇತ ಬೀದರ್ ನಗರದ ರಾಯಲ್ ಹೆರಿಟೇಜ್ ಹೋಟೆಲ್ ಖಾತ ಆಗಮಿಸಿದನು. ಇದೇ ಒಂದು ಕ್ಯಾಬಿನ್ 12 ನಂಬರ್ದಲ್ಲಿ ಆತ ಏನದಂದ್ರೆ ಕುಂತು ಊಟ ಮಾಡಿ ಡ್ರಿಂಕ್ ಮಾಡಿ ಇಲ್ಲಿಂದ ಏನದಂದ್ರೆ ಆತ ಹೋಗ್ತಾನೆ. ಆತನಿಗೆ ಈಗಾಗಲೇ ಏನು ಊಟ ಇರ್ಬೋದು, ಪ್ರತಿಯೊಂದು ಫುಡ್ ಸಪ್ಲೈ ಮಾಡಿದಂಥ ಆ ಹೋಟೆಲ್ನ ಕೃಷ್ಣ ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಕಾರಣ ಅವರು ಎಷ್ಟು ಗಂಟೆ ಬಂದ್ರು ಬಿಟ್ಟ ಹೋಟೆಲ್ದಾಗ? 7:30ಗೆ ಇಲ್ಲಿದ್ದಾರೆ ಕ್ಯಾಬಿನ್ದಾಗ. ಹಾಂ ಸರ್. ಯಾವ ಕ್ಯಾಬಿನಲ್ಲಿ ಕುಂತಿರು? 12 ಪಲ್ಲಿ 7 ನಂಬರ್ ಕ್ಯಾಬಿನ್ದಾಗ ಕುಂತೀರಿ. ಅಲ್ಲಿ ವಾಶ್ರೂಮ್ ಇದೆ ಅಂತ ವಾಶ್ರೂಮ್ ಬರ್ತಂತ ಇಲ್ಲಿ 12 ನಂಬರ್ ಕ್ಯಾಬಿನ್ದಾಗ ತಂದು ಕುಣಿಸ್ತಾರೆ ಸರ್. ಏನೇನು ಊಟ ಕೊಟ್ಟೆವ್ರಿಗೆ? ಏನೇನಿಲ್ಲ. 5 ಸ್ಟಾರ್ ಡ್ರಿಂಕ್ಸ್ ತೊಗೊಂಡ್ರೆ ಸರ್. KF ಸ್ಟಾಂಗ್ ಒಂದು ಟೀನ್ ರೀ, ಆಮೇಲೆ ಒಂದು ಚಿಕನ್ ಮಸಾಲ, ಒಂದು ಜೀರಾ ರೈಸ್, 2 ತೊಂದರೆ ಹೊಟ್ಟೆ ರೀ. ಹಾಂ ಸರ್. ಬಿಲ್ಲು ಹೆಂಗೆ ಕೊಟ್ಟರು, ಏನಾಯ್ತು? ನನ್ನ ಫೋನ್ ತೊಗೊಂಡ್ರಿ, ಫೋನ್ ತೊಗೊಂಡು ಅವ್ರು ಮಾತಾಡ್ರಿ ಫೋನ್ ಪೇದಾಗ. ಫೋನ್ ಪೇದ 1500 ರೂಪಾಯಿ ಹಾಕೊಂಡ್ರಿ. ಹಾಕೊಂಡು ಅದು ಚಿಲ್ಲರ್ ಬಿಲ್ ಆಗಿತ್ತು ರೀ. ಕೌಂಟರ್ಬಲ್ ಬಂದು ಸ್ಕ್ಯಾನ್ ಮಾಡಿ ಹಾಕಿ ಬಾಕಿ ಉಳಿದಿಂದೆಲ್ಲ ಪಾರ್ಸಲ್ ತೊಗೊಂಡ್ರಲ್ಲ, ಏನು ಉಳಿದಿಂದ ಅದು ಜೀರಾ ಶೇರೋ ಉಳಿದೈತ್ರಿ, ಅದು ಪಾರ್ಸಲ್ ಒಯ್ದ್ರಿ. ಏನು ನಿಮ್ಮ ಫೋನ್ ತೊಗೊಂಡು ಯಾರಿಗೆ ಮಾತಾಡೋರು, ಯಾವ ರೀತಿ ಇದ್ದು ಆತ ಏನು ಸರ್? ಒಂದು ನಂಬರ್ದೇ ಮಾತಾಡ್ರಿ, ಫೋನ್ ಪೇ ಏನು ಮಾಡ್ರಿ ಆ ನಂಬರ್ದೇ ಮಾತಾಡ್ರಿ. ಸರಿ. ಹಾಂ, ಎಷ್ಟು ಬಾರಿ ಕಾಲ್ ಮಾಡಿದ್ದಾರೆ? ಇದು 2-3 ಕೆಫೆ ಕಾಲ್ ಮಾಡ್ರಿ ಅನ್ನೋರು. ಫೋನ್ ನನ್ನ ಫೋನ್ ಅವ್ರ ಬಲೆ ಐತ್ರಿ, ಒಂದು 10 ನಿಮಿಷ, ಒಂದು 5 ನಿಮಿಷ ಅವ್ರ ಬಲೆ ಐತೆ ನನ್ನ ಫೋನ್ ರೀ. ನಾವ್ರಾಗ ಸರ್ವಿಸ್ ಮಾಡತ್ತಿದ್ದ ಟೇಬಲ್. ಏನು ಲಾಸ್ಟಿಗೆ ಬಿಲ್ ಕೂಡ ಬರೀ ಕೌಂಟರ್ ಹತ್ರ ವಾಪಸ್ ಬಂದು ಏನೋ ಹೇಳ್ತಾ ಇದ್ರಲ್ಲ ನಿಮ್ಗೆ? ಸರ್ ಅದು ನೆಕ್ಸ್ಟ್ ಫೋನ್ ಬಂದ್ರೆ ಎತ್ಬೇಡ ಅಂದ್ರಿ ಸರ್. ಯಾರ್ದು ಫೋನ್ ಬಂದು? ಯಾರ್ದು ಭೀ ನೆಕ್ಸ್ಟ್ ಆ ನಂಬರ್ದಿಂದ ಫೋನ್ ಬಂದ್ರೆ ಎತ್ಬೇಡ ಅಂದ್ರಿ. ಫೋನ್ ಬಂದಿವಿ, ಮುಂದೆ ನೆಕ್ಸ್ಟ್ ಬಂದಿಲ್ಲ? ಇಲ್ಲಿ ಬಂದಿಲ್ಲ ರೀ. ಮರ್ದಿವ್ಸ 12 ಗಂಟೆ ಬಂದೈತ್ರಿ, ಮತ್ತೊಂದು ನಂಬರ್ದಿಂದ ಬಂದೈತ್ರಿ. ಹಾಂ. ಏನು ಕೇಳೋರು ಅವರು? ಅದಕ್ಕೆ ಕೇಳ್ರಿ, ಸಚಿನ್ಗೆ ಪರಿಚಯ ಅಂತ ಕೇಳ್ರಿ. ನಂಗೆ ಪರಿಚಯ ಇಲ್ರಿ, ರಾಯಲ್ ಹೆರಿಟೇಜ್ ಬಾರಿ ರೆಸ್ಟೋರೆಂಟ್ ಬಂದಿರಿ, ಅಲ್ಕೊಂಡು ಊಟ ಮಾಡಿ ಬಾಕಿ ಅಮೌಂಟ್ ಕ್ಯಾಶ್ ಹೋಯ್ದಾರ ಅಂತ ಹೇಳಿದ್ರಿ. ಹಾಂ ರೀ. ಅಂದ್ರೆ ಟೋಟಲಿ 6:27 ಒಳಗಡೆ ಬರ್ತಾರ, ಆ ನಂತರ ಊಟ ಮಾಡ್ತಾನೆ. ಎಷ್ಟು ಗಂಟೆ ಹೊರಗಡೆ ಹೋದ್ರು? 8:45 ನಿಮಿಷಕ್ಕೆ ಹೊರಗೆ ಹೋಗಿರಿ. ಏನು ಹೇಳ್ತಾ ಇದ್ರು, ಯಾವ ರೀತಿ ಇತ್ತು, ಏನೋ ಟೆನ್ಷನ್ದಾಗಿದ್ದು? ಅದು ನಮ್ಗೆ ಏನು ಬೇಡ ಸರ್ ಅವ್ರದ್ದು. ಹಾಂ ಸರ್. ಅಂದ್ರೆ ಟೋಟಲಿ ಊಟ ಗಿಟ ಮಾಡಿ ಬಿಲ್ ಏನಾದ್ರು ನಿಮ್ದೇ ಫೋನ್ ಪೇ ಹಾಕ್ಸಿ, ನನ್ನ ಫೋನ್ ಪೇ ಫೋನನ್ನು ಯೂಸ್ ಮಾಡಿ ಮುಂದೆ ಯಾರ್ದು ಫೋನ್ ಎತ್ಬೇಡ ಅಂತ? ಹಾಂ, 2 ಫೋನ್ ಬರ್ತದೆ, ಎತ್ಬಿಡೋದು ಹೋಗೇನ್ರಿ. ಸೊ ಇದು ಏನು ಹೋಟೆಲ್ನ ಏನು ವೇಟರ್ ಇದ್ದಾರೆ ಕೃಷ್ಣ ಅವ್ರ ಮಾತು ಅಂತ ಹೇಳ್ಬೋದು. ಇದೇ ಒಂದು ಹೋಟೆಲ್ದಲ್ಲಿ ಇದೇ ಕ್ಯಾಬಿನ್ದಲ್ಲಿ ಕುಂತು ಏನದಂದ್ರೆ ಊಟ ಮಾಡಿ ಆಗೋತೇನದು, ಇದೇ ಕ್ಯಾಬಿನ್ದಲ್ಲಿ ಕುಂತು ಊಟ ಮಾಡಿ ಅನ್ನೋದಂದ್ರೆ ಉಳಿದು ಊಟ ಕೂಡ ಪಾರ್ಸಲ್ ಹೋಯ್ತಾರ. ಏನು ಕೃಷ್ಣ ಅಂತೇನು ವೇಟರ್ ಇದ್ದಾರೆ, ಅವ್ರ ಮೊಬೈಲನ್ನು ಯೂಸ್ ಮಾಡಿ ಅವ್ರ ಸಹೋದರಿ ಅವ್ರಿಗೆ ಫೋನ್ ಹಚ್ಚಿ ಮತ್ತು ನೆಕ್ಸ್ಟ್ ಯಾರದೇ ಫೋನ್ ಬಂದರು ಎತ್ತಬೇಡ ಅಂತ ಹೇಳಿ ಆತ ಏನು ಸಚಿನ್ ಇಲ್ಲಿಂದ ಹೋಗ್ತಾನೆ. ನಂತರ 24 ಅಂದರೆ 24ಕ್ಕೆ ಇಲ್ಲಿ ಹೋಟೆಲ್ದಿಂದ ಹೋದಿ 25 ರಾತ್ರಿ ಏನದಂದ್ರೆ ಸ್ಟೇ ಆಗಿ 25ಕ್ಕೆ ಏನದಂದ್ರೆ ಬೆಳಿಗ್ಗೆ ಡೆತ್ ನೋಟನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ದಲ್ಲಿ ಅಪ್ಲೋಡ್ ಮಾಡಿ 26ಕ್ಕೆ ಆತನ ಶವ ರೈಲ್ವೆ ಹಳಿ ಮೇಲೆ ಸಿಗ್ತಾ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.
ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಆತ್ಮಹತ್ಯಾ ಕೇಸ್ನಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ ರಿಪಬ್ಲಿಕ್ ಕನ್ನಡ ಇಡ್ತಾ ಇದೆ. ಮೆಗಾ ಎಕ್ಸ್ಕ್ಲೂಸಿವ್. ಸಚಿನ್ ಪಾಂಚಾಳ್ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಸಚಿನ್ ಪಾಂಚಾಳ್, ಆತನ ಕೊನೆಯ ಕ್ಷಣದ ವಿಡಿಯೋ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯ ಆಗಿದೆ. ಕೊನೆಯ ಕ್ಷಣದಲ್ಲಿ ಆತ ಸಾಯೋದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ದ, ಆತನ ಕೊನೆಯ ಕ್ಷಣದ ವಿಡಿಯೋ ಬೀದರ್ ನಗರದ ಬಾರ್ ಒಂದರಲ್ಲಿ ಆತ ಇದ್ದಂತಹ ದೃಶ್ಯ ಲಭ್ಯವಾಗಿದೆ. ಡಿಸೆಂಬರ್ 24ರಂದು ಸಂಜೆ 6:25ಕ್ಕೆ ಸಚಿನ್ ಪಾಂಚಾಳ್ ಕಾಣಿಸಿಕೊಂಡಿದ್ದ ಆ ಬಾರ್ನಲ್ಲಿ. ಡಿಸೆಂಬರ್ 25ನೇ ತಾರೀಕು ಡೆತ್ ನೋಟ್ ಅನ್ನ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿದ್ದ. 26ಕ್ಕೆ ಬೀದರ್ನ ರೈಲು ಹಳಿಯಲ್ಲಿ ಸಚಿನ್ ಮೃತದೇಹ ಪತ್ತೆ ಆಗತ್ತೆ. ಸೊ ನೋಡ್ತಾ ಇದ್ವಿ ಕೊನೆಯ ಕ್ಷಣದ ವಿಡಿಯೋ, ಸಚಿನ್ ಪಾಂಚಾಳ್ ಕೊನೆಯ ಕ್ಷಣದ ವಿಡಿಯೋ. ಆತ ಬಾರ್ ಒಂದರಲ್ಲಿ ಬಿಲ್ ಪೇ ಮಾಡ್ತಾ ಇರುವಂತಹ ವಿಡಿಯೋ. ಬೀದರ್ ನಗರದ ಬಾರ್ ಒಂದರಲ್ಲಿ ಸಚಿನ್ ಕಾಣಿಸಿಕೊಂಡಿದ್ದ. ಡಿಸೆಂಬರ್ 24ನೇ ತಾರೀಕು ರಾತ್ರಿ 8:30ಕ್ಕೆ ಕಾಣಿಸಿಕೊಂಡಿದ್ದ. 25 ಆತ ಡೆತ್ ನೋಟ್ ಬರೀತಾನೆ. 26ಕ್ಕೆ ಬೀದರ್ನ ರೈಲು ಹಳಿಯಲ್ಲಿ ಆತನ ಮೃತದೇಹ ಸಿಗತ್ತೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ವಿಜುವಲ್ ನೋಡ್ತಾ ಇದ್ದೀರಾ. ಸಚಿನ್ ಪಾಂಚಾಳ್ ಅಲ್ಲಿ ಪೇ ಮಾಡಕ್ ಹೋಗ್ತಾ ಇರುವಂತಹ ದೃಶ್ಯ ಇದು. ಬಾರ್ ಒಂದರಲ್ಲಿ ಪೇ ಮಾಡೋದಕ್ಕೆ ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಡಿಸೆಂಬರ್ 24ನೇ ತಾರೀಕು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಪೇ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಆ ದೃಶ್ಯ ನೋಡ್ತಾ ಇದ್ದೀರಾ. ಆ ನಂತರ ಆತ ಏನೇನ್ ಮಾಡ್ದ ಅನ್ನೋದು ಡೀಟೇಲ್ಸ್ ಇನ್ನಷ್ಟು ಲಭ್ಯ ಆಗಬೇಕಾಗಿದೆ. ಡಿಸೆಂಬರ್ 26ಕ್ಕೆ ಆತನ ಮೃತದೇಹ ರೈಲ್ವೆ ಹಳಿ ಮೇಲೆ ಸಿಗತ್ತೆ. ಅಷ್ಟೇ ಅಲ್ಲ, ಇದೇ ಡಿಸೆಂಬರ್ 24ನೇ ತಾರೀಕು ಸಹೋದರಿ ಸಂಗೀತಾ ಮೊಬೈಲ್ಗೆ ಸಚಿನ್ ಪಾಂಚಾಳ್ ಕರೆ ಮಾಡಿ ಮಾತನಾಡಿದ್ದಾನೆ. ಇದೇನೇ ಕುಟುಂಬಸ್ಥರೊಂದಿಗೆ ಆತ ಆಡಿದ ಕೊನೆಯ ಮಾತುಕತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸಚಿನ್ ಪಾಂಚಾಳ್ ಕೊಲೆನಾ ಅಥವಾ ಆತ್ಮಹತ್ಯೆನಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗತ್ತೆ. ಆತನ ಕುಟುಂಬಸ್ಥರು ಇದು ಆತನನ್ನ ಪ್ರೆಷರೈಸ್ ಮಾಡಿ ಸುಯಿಸೈಡ್ ಮಾಡ್ಕೊಳ್ಳೋ ಹಂಗ್ ಮಾಡಿದ್ರು ಅಂತ ಬಹಳ ಬಲವಾಗಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಸಚಿನ್ ಆತ್ಮಹತ್ಯೆಯ ಇಂಚಿಂಚು ಮಾಹಿತಿ ವೀಕ್ಷಕರೇ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಡಿಸೆಂಬರ್ 24ರಂದು ಸಹೋದರಿ ಸಂಗೀತಾ ಮೊಬೈಲ್ಗೆ ಸಚಿನ್ ಕಾಲ್ ಮಾಡಿದ್ದ. ಕುಟುಂಬಸ್ಥರೊಂದಿಗೆ ಆತ ಆಡಿದ ಕೊನೆಯ ಮಾತುಕತೆ ಅದೇ ಆಗಿರುತ್ತೆ. 6:27ಕ್ಕೆ ರಾಯಲ್ ಹೆರಿಟೇಜ್ ಹೋಟೆಲ್ಗೆ ಭೇಟಿ ಕೊಡ್ತಾನೆ. ಮಾಸ್ಕ್ ಹಾಕಿಕೊಂಡು ಸಚಿನ್ ಪಾಂಚಾಳ್ ಆ ಹೋಟೆಲ್ಗೆ ಬಂದಿದ್ದಂಥದ್ದು. 6:27ರಿಂದ 8:46ರವರೆಗೂ ಆ ಬಾರಲ್ಲಿ ಇರ್ತಾನೆ. ಬಾರ್ನಿಂದ 8:46ಕ್ಕೆ ವಾಪಸ್ ಹೋಗ್ತಾನೆ. ಹೋಟೆಲ್ನಲ್ಲಿ 2.5 ಗಂಟೆ ಸಚಿನ್ ಅಲ್ಲೇ ಕಳೆದಿದ್ದಾನೆ. ಸೊ ಸಚಿನ್ ಆತ್ಮಹತ್ಯೆಯ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ನೋಡಿ ದೃಶ್ಯಗಳು. ಆತ ಬಾರ್ಗೆ ಎಂಟರ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ನೋಡಿ, ಆ ಹೋಟೆಲ್ಗೆ ಎಂಟರ್ ಆಗ್ತಾ ಇರುವಂತಹ ದೃಶ್ಯಗಳು. ಅಲ್ಲಿ 2 ಗಂಟೆ ಕಾಲ ಆತ ಟೈಮ್ ಕಳೀತಾನೆ. ಏನೆಲ್ಲ ಯೋಚನೆ ಮಾಡಿರ್ಬೋದು, ಏನೆಲ್ಲ ಪ್ರೆಷರ್ ಆಗಿರ್ಬೋದು, ಆತನಿಗೆ ಮತ್ತಿನ್ನೇನಾದ್ರೂ ಪ್ರೆಷರ್ ಕಾಲ್ಸ್ ಬಂತ, ಒತ್ತಡ ಹಾಕಿದ್ರ, ಇನ್ನೂ ಮತ್ತಿನ್ನೇನಾದ್ರೂ ಆತನಿಗೆ ಜೀವ ಬೆದರಿಕೆ ಇತ್ತ. ಆತ ತನಗೆ ಜೀವ ಬೆದರಿಕೆ ಇತ್ತು ಅನ್ನೋದನ್ನ ಸುಯಿಸೈಡ್ ನೋಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತಾನೆ. ಡಿಸೆಂಬರ್ 26ಕ್ಕೆ ಆತನ ಮೃತದೇಹ ರೈಲ್ವೆ ಹಳಿ ಮೇಲೆ ಸಿಗತ್ತೆ. ಹಾಗಾದ್ರೆ ಆತ ಡಿಸೆಂಬರ್ 25ಕ್ಕೆ ಡೆತ್ ನೋಟ್ ಬರೆದು ಫೇಸ್ಬುಕ್ ಅಲ್ಲಿ ಹಾಕಿ ಅನಂತರ ಹೋಗಿ ಸುಯಿಸೈಡ್ ಮಾಡ್ಕೊಂಡಿದ್ದ. ಹಾಗಾದ್ರೆ ಅಂದ್ರೆ ಅಷ್ಟು ಆತ ಪ್ಲಾನ್ ಮಾಡಿದ್ನ ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಡಿಸೆಂಬರ್ 24ನೇ ತಾರೀಕು ರಾತ್ರಿ 6:27ರಿಂದ 8:45ವರೆಗೂ ಈ ಬಾರಲ್ಲಿ ಇರ್ತಾನ ಆತ.